ಆ ಕಡೆನೂ ಮುಚ್ಚಿಲ್ಲ ನೋಡಿ ಅಲ್ಲಿ ಆಗಿದೆ ಬನ್ನಿ ಅರುಣ್ ಸರ್ ಕಮಿಷನರ್ ಸರ್ ಒಂದು ಫಸ್ಟ್ ಕ್ಲಿಯರ್ ಆಗಬೇಕು ಒಂದು 2 days ಒಳಗೆ ಅಲ್ಲೂ ಇದು ಸ್ಲ್ಯಾಬ್ ಇದು ಅಟೆಂಡ್ ಮಾಡ್ತೀರಾ ನೋಡಿ ಇದು ಅಟೆಂಡ್ ಮಾಡಿ ಸರ್ ಕಮಿಷನರ್ ಎಲ್ಲ ಬಂದಿದ್ದೀವಿ ಸರ್ ಹೇಳಿ ಸಮಸ್ಯೆ ಚೆನ್ನಾಗಿದ್ದ ಬೋರಿನ ಹಾಳು ಮಾಡಿದ್ವಿ ಅರ್ಥ ಆಯ್ತಾ ಚೆನ್ನಾಗಿತ್ತು ಒಳ್ಳೆ ದಪ್ಪ ಬಂಡಿಗಳು ಹಾಕಿದ್ರು ಅಲ್ಲ ಇರೋ ವಿಚಾರ ಹೇಳ್ಬಿಡ್ತೀನಿ ನಾನು 50 ವರ್ಷದಿಂದ ಇಲ್ಲಿರೋ ಮನೆ ಇದೆ ನಮ್ಮ ಮನೆ ಸರಿ ಸರ್ ಚೆನ್ನಾಗಿತ್ತು ಬಂಡೆ ಒಳ್ಳೆ ದಪ್ಪ ಬಂಡಿಗಳು ಹಾಕಿದ್ರು ಕಾಲುಗಳೆಲ್ಲಾನು ಹೋಗೋಕೆ ಬರೋಕೆ ಎಲ್ಲ ವ್ಯವಸ್ಥೆ ಇತ್ತು ಹೊಸ ಮರಿ ಮಾಡಿ ಇಂಥ ಪ್ಲೇಟುಗಳು ಹಾಕಿ ಹಾಳು ಮಾಡೋದು ನೋಡಿ ಆ ಕಡೆನೂ ಮುಚ್ಚಿಲ್ಲ ನೋಡಿ ಅಲ್ಲಿ ಆಗಿದೆ ಅಧ್ವಾನ ನೋಡಿ ಸರ್ ಬನ್ನಿ ಅರುಣ್ ಸರ್ ಕಮಿಷನರ್ ಸರ್ ಈಗ ಆಗಿದೆ ಇಲ್ಲೆಲ್ಲ ಗಲೀಜ್ ಈಗ ಇದೆ ದಿನ ಕಸ ಗುಡ್ಸಲ್ಲ ಸರ್ ಎತ್ಕೊಂಡ್ಬಂದು ಜಿಲ್ಲೆ ಹಾಕ್ತಾರೆ ಎತ್ಕೊಂಡ್ಬಂದು ಅಮ್ಮ ಈಗ ಯಜಮಾನ್ರಿ ಈಗ ಒಂದು ಕೆಲಸ ಮಾಡ್ತೀವಿ ಇವತ್ತು ಅದು ಮೇಲ್ಗಡೆ ಸ್ಲ್ಯಾಬ್ ರೆಡಿ ಮಾಡಿ ಇದು ಕಂಪ್ಲೀಟ್ ಒಂದ್ಸಲ ಕ್ಲೀನ್ ಮಾಡಿಸ್ತೀನಿ ಇದು ಹೆಂಗೆ ಇದು ಕ್ಲಿಯರ್ ಮಾಡೋದು ಇದೀಗ ಸರ್ ನಮ್ಮ ಲೇಬರ್ ಮಾಡ್ತಾರೆ ಸರ್ ಮಾಡ್ಬಿಟ್ಟು ಇಲ್ಲೂ ಏನೋ ಸ್ಲ್ಯಾಬ್ ಕವರ್ ಮಾಡ್ಬಿಟ್ಟು ಇಲ್ಲೊಂದು ಸ್ಲ್ಯಾಬ್ ಹಾಕ್ಸ್ಲಾ ಸರ್ ಸ್ಲ್ಯಾಬ್ ಹಾಕಿಸ್ಬಿಟ್ಟು ಅರುಣ್ ಸರ್ ಈಗ ಅದು ಒಂದು ಫಸ್ಟ್ ಕ್ಲಿಯರ್ ಆಗಬೇಕು ಒಂದು 2 days ಒಳಗೆ ಅಲ್ಲೂ ಇಲ್ಲೂ ಇದು ಸ್ಲ್ಯಾಬ್ ಹಾಕಿ ಯಾರಾದ್ರೂ ಬಿದ್ದರೆ ಸಮಸ್ಯೆ ಆಗೋದು ಇದೊಂದು ಲೈನ್ ಸರ್ ಈ ಸಂಧಿ ದಯವಿಟ್ಟು ಫೋಕಸ್ ಮಾಡಬೇಕು ಸರ್ ಈಗೆಲ್ಲ ಕ್ಲೀನ್ ಆಗಿ ಇದೆರಡು ಸ್ಲ್ಯಾಬ್ ಹಾಕ್ಸಿ ಇದೊಂದು 2 days ಅಲ್ಲ ಈ ಲೈಟ್ ಎಲ್ಲ ಬೆಳಗುತ್ತೆ ಸರ್ ಬೆಳಗುತ್ತೆ ಬೇರೆ ಇನ್ನೇನಾದ್ರು ಸಮಸ್ಯೆ ಇನ್ನೇನು ಸಮಸ್ಯೆ ಇಲ್ಲ ಸರ್ ಇರೋದಿದೆ ನಮ್ಮ ಓನ್ ಸಮಸ್ಯೆ ಏನೂ ಇಲ್ಲ ಸರಿ ಸರ್ ಅಷ್ಟೇ ಸಮಸ್ಯೆ ಈಗೇನು ಸರ್ ಇದಕ್ಕೆ ಸೊಲ್ಯೂಷನ್ ಯಜಮಾನ್ರಿಗೆ ಒಂದ್ಸಲ ಹೇಳ್ಬಿಡಿ ಏನು ಮಾಡ್ತೀರಾ ಇದು ಅಂತ ಎಲ್ಲ ಕ್ಲೀನ್ ಮಾಡಿಸಿ ಈಗ ಯಜಮಾನ್ ಹೇಳ್ದಂಗೆ ಕವರ್ ಮಾಡಿಸ್ತೀವಿ ಏನು ಸರ್ಕಾರ ನೀವು ಕಾಯ್ದು బాగుంటారు టిఫిన్ అన్న అక్క మాది ఒక ప్రాబ్లమ్ చెప్పనా ఇది రేషన్ కార్డు పేరేసంద్రంలో నేను అంగడి పెట్టి రేషన్ కార్డు అన్న చెప్పనా వీళ్ళే ఆఫీసర్ అన్న చెప్పనా పేరేసంద్రంలో ఓట్లు పెట్టింది సరేనా ఓట్లు పెట్టినాడు ఒక ఏడాది ట్యాక్స్ కట్టించినాను ఒక ఏడాది అది ట్యాక్స్ అనేది ఇదైపోయి ట్యాక్స్ పై ఇయర్ అని వచ్చేసింది ఒక ఏడాది కట్టినది 2000 ఆడుకుని ఐటీ దగ్గర ఇది ఇప్పించుకోండి శ్రీనాథ్ చెక్ చేపిస్తారు అక్క మీకు గృహలక్ష్మిని వస్తా అండి అక్క మా అమ్మడికి వస్తా అమ్మడికి వస్తా సాటుకున్న ఇన్కమ్ ట్యాక్స్ ఆఫీస్ ఇంకా ఇది చెప్పచ్చు అంటే అడిగితే బట్ లేదు నేను ఫాలో అప్ చేస్తాను ఇప్పుడు ఈడే చెక్ చేస్తారు స్టేటస్ చెప్పేస్తాను ಕಾರ್ಡ್ ಆಕ್ಟಿವ್ ಅಲ್ಲಿದೆ 4 ಜನ ಇದ್ದೀರಾ ಹೌದು ಸರ್ ಅದು APL ಆಗಿದೆ APL ಈಗ ಅವ್ರು ಹೇಳ್ತಾರೆ ಅದೇನು ಗೊತ್ತಾ 1 ವರ್ಷ ಆಗೇನೋ ಹೋಟ್ಲಿಟ್ಟಾಗ ಕಟ್ಟಿಬಿಟ್ಟಿದ್ದೀನಿ ಆದ್ರೆ ಅವ್ರು APL ಗೆ ಎಲಿಜಿಬಲ್ ಬರ್ತಾ ಇಲ್ಲ NOC ತಗೊಂಡ್ಬರ್ತೀರಾ ಯಾರ ಹತ್ರ ಬೇಕು NOC ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ಸರ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ಒಂದು NOC ಕೊಡ್ತಾರೆ ಅದು ಎಲ್ಲ ಚಿಕ್ಕಬಳ್ಳಾಪುರದಲ್ಲಿ ಇದೆಯಾ ಕೊಡ್ತಾರಾ ಇವರು ಆಡಿಟರ್ಸ್ ಇರ್ತಾರೆ ಆಡಿಟರ್ ಕಳಿಸಿರೋದು ಆಡಿಟರ್ ಕೊಡ್ತಾರೆ 0 ಅಂತ ಬರ್ತದೆ ಇನ್ಕಮ್ ಟ್ಯಾಕ್ಸ್ 0 ಅಂತ ಬರ್ತದೆ ಸರ್ ಅದು ಒಂದು ಸ್ಟೇಟ್ಮೆಂಟ್ ಬರ್ತದೆ ಅದರಲ್ಲಿ 0 ಇನ್ಕಮ್ ಟ್ಯಾಕ್ಸ್ ಅಂತ ಬರ್ತದೆ ಅದು ತಗೊಂಡ್ಬಂದು ಕೊಟ್ರೆ ನಾವು JD ಆಫೀಸ್ నువ్వు ఫాలో అప్ చేయనా JD ఆఫీస్ అన్న మా పిల్లోడు ఫాలో అప్ చేస్తారు నువ్వు అది ఆడిటర్ మాట్లాడిస్తే మా పిల్లోడు పారాడిచ్చి అయినంత బిర్ని క్లియర్ చేపిస్తారు కేబీ ಅವರಲ್ಲೇ ಸರ್ ಅದೇ ನೋಡಿ ಸರ್ ಇಲ್ಲಿ ನೋಡಿ ಸರ್ ಇದು ಅಲ್ಲ ಈಗ ಏನಿಲ್ಲ ಏನು ನೋಡಿ ಅದು ಯಾರಾದ್ರೂ ನೋಡಿ ಅಲ್ಲಿ ನೋಡಿ ಅದು ನೋಡಿ ಯಾರಾದ್ರೂ ಏನಕ್ಕೆ ಅವರು ಪಾರಾಡೋದಂಡಪ್ಪ ಅದೇ ಈಗ ಎಷ್ಟು ದಿನ ಆಗುತ್ತೆ ಸರ್ ಅಲ್ಲ ಈಗ ನೀವು ಏನೋ ನೋಡಿ ಈಗ ಯಾವಾಗ ಆಗುತ್ತೆ ಅದು ಆಗಿದೆ ಸರ್ ಹಾಂ ಒನ್ ಮಂತ್ 1.5 month ಅಲ್ಲ ಈಗ ನಾವು ಎಲ್ಲಿ ಓಡಾಡ್ಕೊಂಡು ಬಂದಿದ್ದೀವಿ ಅಲ್ಲಿ ಫಸ್ಟ್ ಟಾಪ್ ಪ್ರಿಯಾರಿಟಿ ಮಾಡ್ಕೊಡ್ತೀವಿ ಸರ್ ప్లీజ్ ఖండిత అన్న ఒక నెల అడిగిండారు టైము ఇది ప్రావిజన్ చేసుకొని వేపిస్తాను మీరు అవుట్ వరకు ఆడ పోయకపోద్దాం లేదు నేను 1 month లో నేను ప్రియారిటీలో పెట్టుకొని చేపిస్తాను ಏನೇ ಇವಾಗ ಸದ್ಯಕ್ಕೆ ಸೇಫ್ಟಿ ಆಗಿರಕ್ಕೆ ಒಂದು ವ್ಯವಸ್ಥೆ ಮಾಡಿ ಸರ್ ಆಮೇಲೆ ಅದು ಪರ್ಮನೆಂಟ್ ಆಗಿ పైప్ కి పాక్స్‌ಬಿಟ್ಟು సార్ అతావులా సార్ అది లైట్ అంటుకుంటుందా లైట్ లేదు సార్ అవుడోడు సార్ దానికి కిష్మ అంటుకుంటుంది ಆ ಲೈಟ್ ಅಲ್ಲೊಂದು ನೋಡಿ ಇಲ್ಲೊಂದು ಹಾಕೋ ಪ್ರಾವಿಷನ್ ನೋಡಿ ಸರ್ ಎಲ್ಲಿದೆ ಆ ಕಡೆ ಐತೆ ಸರ್ ಅದು ಏమైనా సమస్య ఉందాక
ರೋಡ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಕ್ಕೆ ಯಾರು ಅಷ್ಟೇ. ಕಮಿಷನರ್ ಅವರೇ ರೋಡ್ ಕ್ಲೀನ್ ಮಾಡಕ್ಕೆ ಇಲ್ಲ ಈಗ 3 ದಿವಸದಿಂದ ಮಾಡ್ತಾ ಇದ್ದಾರೆ. ಸ್ವಲ್ಪ ನೀವು ಬರ್ತೀರಾ ಅಂತ ಮಾಡ್ತಾ ಇದ್ದಾರೆ. ಇಲ್ಲ ಇಲ್ಲ ರೆಗ್ಯುಲರ್ ಆಗಿ ಯಾರು ಕ್ಲೀನ್ ಮಾಡಕ್ಕೆ ಬರೋದಿಲ್ಲ, ಒಂದೇ ಪ್ರಾಬ್ಲಮ್. ಅಷ್ಟೇ, ಬೇರೆ ಏನು ನೀರಿಂದಾಗ್ಲಿ ಏನು ಬೇರೆ ಸಮಸ್ಯೆ ಏನಿಲ್ಲ. ಕ್ಲೀನ್ ಒಂದೇ ಸಮಸ್ಯೆ, ಇನ್ನೇನು ಸಮಸ್ಯೆ ಇಲ್ಲ ಮತ್ತೆ ಎರಡು ಕಡೆ ಚರಂಡಿ ಮಾಡಿದ್ರೆ ಇರಿ ಒಂದು ನಿಮಿಷ ಅಣ್ಣ ಅಣ್ಣ ಅವ್ರ ಹೆಲ್ತ್ ಇನ್ಸ್ಪೆಕ್ಟರ್ ಅವ್ರ ಕಮಿಷನರ್ ಸರ್ ಈಗ ನೀಟಾಗಿ ಬ್ರೀಫ್ ಮಾಡಿ ಅದು ಬರ್ತೀನಿ. ಡ್ರೈನೇಜ್ ಎರಡು ಕಡೆ ಮಾಡಿ ಸರ್. ಹೌದಾ ಬಂದೆ ಬರುತ್ತಲ್ಲ ಇದು ಚಿಕ್ಕ ಡ್ರೈನೇಜ್ ಪ್ಲಸ್ ಒಂದು ಎಂಡಿಂದ ಒಂದು ಎಂಡಿಂಗ್ ಮಾಡಿ ನೋಡಿ ಇಲ್ಲಿ ಕಟ್ ಮಾಡಿದ್ದಾರೆ, ಇಲ್ಲಿ ಅರ್ಧ ಮಾಡಿದ್ದಾರೆ ಚರಂಡಿ. ಪ್ರೆಷರ್ ಎಲ್ಲ ಇಲ್ಲ ಆಗುತ್ತೆ, ನೀರಲ್ಲಿ ಒಳಗಡೆ ಬರುತ್ತೆ ಸರ್, ನೀರಲ್ಲಿ ಒಳಗಡೆ ಬಂದ್ಬಿಡುತ್ತೆ. ಎರಡು ಕಡೆ ಚರಂಡಿ ಇದ್ರೆ ಸ್ಲ್ಯಾಂಟ್ ಇಲ್ವೇ ಇಲ್ಲ. ಇದು 30 ವರ್ಷ 91 ಕಟ್ಟಿರೋ ಮನೆ 30 ವರ್ಷದಿಂದ ಇದೇ ಪ್ರಾಬ್ಲಮ್ ಸರ್ ನಮಗೆ. ಇಲ್ಲ ಅದು ಕನೆಕ್ಟಿವಿಟಿ ಕನೆಕ್ಷನ್ ಮಾಡಿಸ್ತೀನಿ ಸರ್, ಅಲ್ಲಿ ಎಲ್ಲಿ ಇದೆ ಸರ್ ಪ್ಲಸ್ ಇದು ಸ್ಲ್ಯಾಂಟ್ ಇರೋದು ಈ ಕಡೆಗೆ, ಅವರು ಆ ಕಡೆ ಕೊಟ್ಟೆ ಸ್ಲ್ಯಾಂಟ್. ಒಂದು ಎರಡು ಕಡೆ ಡ್ರೈನೇಜ್ ಮಾಡಿಸಿ ಪ್ರೆಷರ್ ಇದ್ರ ಮೇಲೆ ಜಾಸ್ತಿ ಆಗುತ್ತೆ ಸರ್. ಸದ್ಯಕ್ಕೆ ಏನು ಮಾಡ್ತೀವಿ ಈಗ, ಇಲ್ಲಿ ಎಲ್ಲಿ ಕನೆಕ್ಟಿವಿಟಿ ಇಲ್ವಲ್ಲ ಕನೆಕ್ಟ್ ಮಾಡಿ ಥ್ರೂ ಮಾಡೋಣ, ಹೋಗ್ತಾ ಇರಲಿ, ನಂತರ ಅದು ಮಾಡಿ. ಅಲ್ಲ ಮೇಡಮ್ ಈಗ ಏನಾಗಿದೆ, ರೋಡ್ ಸಿಗ್ತಿದೆಯಲ್ಲ ಎರಡೂ ಕಡೆ ಮಾಡೋದ್ರಿಂದ ನಿಮಗೆ ಸಮಸ್ಯೆ ಆಗುತ್ತೆ. ಸರ್ ಪ್ರೆಷರ್ ಏನಿದೆ ಜಾಸ್ತಿ ನೀರು ಆಗುತ್ತೆ. ಹೋಗಂಗೆ ಮಾಡ್ಕೊಂಡು ಫಸ್ಟ್ ಸಮಸ್ಯೆ ಬಗೆಹರಿಲ್ಲ ಅಂದ್ರೆ ಆ ಕಡೆ ಡ್ರೈನ್ ಮಾಡ್ತೀವಿ. ಯಾಕೆ ಗೊತ್ತಾ, ಇದು ಪ್ರೆಷರ್ ಜಾಸ್ತಿ ಆಗುತ್ತೆ ಸರ್, ಇದ್ರಲ್ಲಿ ಹೋಗಲ್ಲ. ಗೊತ್ತಾಯ್ತು ನೀವು ಹೇಳ್ತಾ ಇರೋದು. ಈಗ ಎಲ್ಲೆಲ್ಲಿ ಬ್ಲಾಕ್ ಆಗಿದೆ ಅವೆಲ್ಲ ಕ್ಲಿಯರ್ ಮಾಡಿಸಿ ಥ್ರೋ ಮಾಡ್ತಾರೆ. ಅಫಿಷಿಯಲ್ಸ್ಗೆ ಅನುಕೂಲ ಮಾಡ್ಬೇಕು ಅಂತ ಹೇಳಿ ಅದನ್ನ ಆ ಕಡೆ ಹೋಗೋದು ಈ ಕಡೆ ತಿಳಿಸ್ಬಿಟ್ಟಿದ್ದಾರೆ. ಅದು ಶೆಟ್ಟಲ್ಲಿ ನೋಡಿ ಅದು ಚೆಕ್ ನೋಟ್ ಮಾಡ್ಕೊಳ್ತಾರೆ. ಎಲ್ಲ ಹಿಂಗೆ ಹೇಳಿದ್ದಾರೆ ಸರ್, ಯಾರು ಮಾಡಿ ನೀವು ದೇವರಿಂದ ಬಂದಿದ್ದೀರಾ, ನಮ್ಮ ರೋಡ್ಗೆ ಯಾವ MLA ಬಂದಿಲ್ಲ ಸರ್. ಇವಾಗ ನೀವು ಬಂದಿದ್ರೆ ನಮ್ಗೆ ಸಹಾಯ ಮಾಡಿ, ನಿಮ್ಮನ್ನ ನಾವು ಕೇಳ್ಕೊಂತ ಇದ್ದೀವಿ. ಯಾಕೆ ಯಾರು ಬಂದು ನಮ್ಗೆ ಸಹಾಯ ಕೇಳೋರಿಲ್ಲ ಸರ್, ನೀವೇ ಕೇಳಿದ್ರೆ ಫಸ್ಟ್ ಸಾರಿ ನೀವು ಬಂದು ಕೇಳಿದ್ದೀರಾ, ನಮ್ಗೆ ಸಂತೋಷ ಆಗಿದೆ, ನೀವು ಮಾಡ್ಕೊಡಿ ಸರ್. ಇದು ಮಳೆ ಬಂದ್ರೆ ಚರಂಡಿಯಲ್ಲಿ ನೀರು ಹೋಗಲ್ಲ ಸರ್, ಮಲ್ಲಿಗೆಯಲ್ಲಿ ಇದು ಅಟೆಂಡ್ ಮಾಡ್ತೀರಾ? ರೋಡಲ್ಲಿ ಅರ್ಧ ಅಲ್ಲ, ಅದು ಮಾತ್ರ ಬೇರೆ ಮಾಡ್ಬೇಕು. ಆ ಕಡೆ ಮಾಡ್ಬೇಕು ಸರ್. ಅಣ್ಣ ಇದು ಅಮ್ಮ ಅಟೆಂಡ್ ಐತಿ ಸರ್ ನಮ್ಗೆ ಯಾರು ಬಂದಿಲ್ಲ ಸರ್, ನೀವು ಬಂದಿದ್ದೀರಾ ಸರ್, ನಮ್ಗೆ ಸಂತೋಷ, ಭಾರಿ ಸಂತೋಷ ಆಗಿದೆ. ನೀವು ಇದೊಂದು ಮಾಡಿಸ್ತೀನಿ ನೋಡಿ, ಇದು ಅಟೆಂಡ್ ಮಾಡಿ ಅದೊಂದು ಹುಷಾರಾಗಿ.